ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ವೆನಿಲಾ ಸ್ಪಾಂಜ್ ಕೇಕ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಮಗಳು ತುಂಬ ದಿವಸದಿಂದ ಸ್ವೀಟ್ ತಿನ್ನಬೇಕು, ಏನಾದರೂ ಮಾಡಿಕೊಡು ಅಂತ ಹಠ ಮಾಡ್ತಾಯಿದ್ಲು. ಸೊ ಕೇಕ್ ಬೇಕು ಅಂತ ಅದಕ್ಕೆ ನಾನಿಲ್ಲಿ ಕೇಕ್ ಮಾಡಿಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಬಟ್ಲು ತೊಗೊಂಡು ಈ ಲೋಟ ಅಳತೆಗೆ ನಾನು 1 ಲೋಟ ಆಯಿಲ್ ಹಾಕ್ಕೋತಾ ಇದ್ದೀನಿ. ನಾವು ಬೇಕಾದರೆ ಇಲ್ಲಿ ಬಟರ್ ಕೂಡ ಹಾಕ್ಕೋಬೋದು, ರೂಮ್ ಟೆಂಪ್ರೇಚರು. ಮತ್ತು 1 ಲೋಟ ಗಟ್ಟಿ ಮೊಸರು, 1 ಲೋಟ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ನಾವು ಬೇಕಾದರೆ ಪುಡಿ ಮಾಡಿ ಸಹ ಹಾಕ್ಕೋಬೋದು. ಹಾಕ್ಕೊಂಡು ಸಕ್ಕರೆ ಬೇಕಾದರೆ ನೀವು ಒಂದು ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೋಬೋದು, 3/4 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ನೀಟಾಗಿ ಬ್ಲೆಂಡ್ ಆಗೋ ಹಾಗೆ ನಾವು ಮೊಸರು ಮತ್ತು ಆಯಿಲು ಎಲ್ಲನೂ ಬ್ಲೆಂಡಾಗಿ ಈ ರೀತಿ ಟೆಕ್ಸ್ಚರ್ ಬರಬೇಕು, ಅದುವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು 5ರಿಂದ 10 ನಿಮಿಷ ಅಷ್ಟು ಈ ರೀತಿ ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಬ್ಲೆಂಡ್ ಆಗಿದೆ, ಆಯಿಲು, ಮೊಸರು ಮತ್ತು ಸಕ್ಕರೆ. ಇದಕ್ಕೆ ನಾನಿಲ್ಲಿ ಈಗ ಜರಡಿ ತೊಗೊಂಡು ಇದಕ್ಕೆ 1/4 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಮೈದಾ ಬಳಸ್ತಾ ಇಲ್ಲ, ನೀವು ಬೇಕಾದರೆ ಮೈದಾನೂ ಸಹ ಬಳಸ್ಬೋದು. ಗೋಧಿ ಹಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಾನು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಜರಡಿ ಇಟ್ಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ನೋಡಿ, ಈ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ಎರಡನ್ನೂ ಸಹ ಜರಡಿ ಮಾಡ್ಕೊಂಡಾಗಿದೆ. ಈಗ ಮಿಕ್ಸ್ ಮಾಡ್ಕೋಬೇಕು. ಲಂಪ್ಸ್ ಏನು ಇಲ್ಲದೆ ಇರೋ ಹಾಗೆ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಇದಕ್ಕೆ 1.5 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಫಸ್ಟು ಇದನ್ನು ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟೇನು ಇಲ್ಲದೆ ಇರೋ ಹಾಗೆ ಈ ರೀತಿ ಆಯಿಲು ಮತ್ತು ಮೊಸರು ಸಕ್ಕರೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಗೋಧಿ ಹಿಟ್ಟನ್ನು. ಈಗ ನೋಡಿ, ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ನಾನಿಲ್ಲಿ 1.5 ಕಪ್ ಹಾಲು ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕ್ಯಾಪಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೋತಾ ಇದ್ದೀನಿ. ನೋಡಿ, ಇದರಲ್ಲಿ ನಾನು 1 ಲೋಟದಲ್ಲಿ ಅರ್ಧ ಲೋಟ ಅಷ್ಟು ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ 1.5 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಈಗ ನೋಡಿ, ಮಿಕ್ಕಿರೋ ಹಾಲನ್ನು ಸಹ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಟೆಕ್ಸ್ಚರ್ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಟೆಕ್ಸ್ಚರ್ ಬಂದಿದೆ. ಈಗ ಕರೆಕ್ಟಾಗಿದೆ ಕೇಕ್ ಬ್ಯಾಟರು. ಈಗ ನಾನಿಲ್ಲಿ ಕೇಕ್ ಟಿನ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಅಥವಾ ಬಟರ್ ಹಾಕಿ ಈ ರೀತಿ ಫುಲ್ಲು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕಿ ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಬೇಕಾದ್ರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕಿ ಅದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಬಟರ್ ಪೇಪರ್ ಇಲ್ಲದೆ ಇರೋ ಕಾರಣ ಈ ರೀತಿ ಆಯಿಲ್ ಕೇಕ್ ಟಿನ್ಗೆ ಸವರ್ಕೊಂಡು ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ಡಸ್ಟಿಂಗ್ ಮಾಡ್ಕೊಂಡಿದ್ದಾಗಿದೆ. ಉಳಿದಿರೋ ಹಿಟ್ಟನ್ನೆಲ್ಲ ತೆಗೆದುಬಿಡಿ. ಎಕ್ಸ್ಟ್ರಾ ಹಿಟ್ಟೇನಾದರೂ ಇದೆ ಅದನ್ನು ತೆಗೆದುಬಿಟ್ಟು ಈಗ ನೋಡಿ, ನಾವು ಮಾಡ್ಕೊಂಡಿರೋ ಕೇಕ್ ಬ್ಯಾಟರ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ ಕೇಕ್ ಟಿನ್ಗೆ. ಕೇಕ್ ಟಿನ್ಗೆ ಹಾಕ್ಕೊಂಡಾದ್ಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. 1-2 ಸರಿ ಟ್ಯಾಪ್ ಮಾಡ್ಕೊಂಡಾಗ ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಆಚೆ ಬರುತ್ತೆ. ಈಗ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಇದಕ್ಕೆ ನಾನಿಲ್ಲಿ ಪುಡಿ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾವು ಇಲ್ಲಿ ಪುಡಿ ಉಪ್ಪು ಬದಲು ಬೇಕಾದರೆ ಮರಳು ಸಹ ಹಾಕ್ಕೋಬೋದು. ಇದನ್ನು ಇವಾಗ 5 ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು. 5 ನಿಮಿಷ ಮೀಡಿಯಮ್ ಉರಿನಲ್ಲಿ ಇಟ್ಟು ಬಿಸಿ ಆದಮೇಲೆ ಈಗ ನಾವು ಕೇಕ್ ಟಿನ್ನನ್ನು ಇಲ್ಲಿ ಕೇಕ್ ಟಿನ್ ಇಡೋಕ್ಕೆ ಮುಂಚೆ ಅದ್ರ ಮೇಲೆ ಒಂದು ಪ್ಲೇಟು ಅಥವಾ ಒಂದು ಸ್ಟ್ಯಾಂಡ್ ಯಾವುದಾದ್ರೂ ಚಿಕ್ಕದಿದ್ದರೆ ಅದನ್ನು ಇಟ್ಟು ಅದ್ರ ಮೇಲೆ ಕೇಕ್ ಟಿನ್ ಇಟ್ಕೋಬೇಕು. ಈಗ ಕೇಕ್ ಟಿನ್ ಇಟ್ಟಾದಮೇಲೆ ಇದನ್ನು ಮುಚ್ಚಿ ನಾವು 20ರಿಂದ 30 ನಿಮಿಷ ಅಷ್ಟು ಕೇಕನ್ನು ಬೇಯಿಸ್ಕೋಬೇಕು. ಇಲ್ಲಿ ನಾನು 30ರಿಂದ 35 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಕೇಕು ಬೇಯ್ತಾ ಇದೆ. ನಾವು ಕೇಕ್ ಬೇಯುವಾಗ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು, ಜೋರು ಉರಿನಲ್ಲಿ ಇಡಬಾರ್ದು. ನೋಡಿ, ಈಗ 30 ನಿಮಿಷ ಆಗಿದೆ. ಕೇಕ್ ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು
ಚೆಕ್ ಮಾಡಿದಾಗ ಹಿಟ್ಟೇನು ಚಾಕುಗೆ ಅಂಟ್ಕೊಳ್ತಾ ಇಲ್ಲ. ಸೊ ಈಗ ಇದು ಕೇಕು ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿ ನಾವು ಕೇಕ್ ಟಿನನ್ನು ಒಂದು 10 ನಿಮಿಷ ಆರೋಕ್ಕೆ ಬಿಡಬೇಕು. ನಾವು ಬಾಣಲಿಯಿಂದ ಸಪ್ರೇಟಾಗಿ ತೆಗೆದು ಕೇಕ್ ಟಿನನ್ನು ಇಡಬೇಕು. 10 ನಿಮಿಷ ಆರೋಕ್ಕೆ ಇಟ್ಟಾದಮೇಲೆ ಈಗ ಅನ್ಮೋಲ್ಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ ಕೇಕನ್ನು ಅನ್ಮೋಲ್ಡ್ ಮಾಡ್ಕೊಂಡಿದ್ದೀನಿ, ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ಇದಕ್ಕೆ ನಾನು ಯಾವುದೇ ರೀತಿ ಓವನ್ ಬಳಸಿಲ್ಲ, ಬಟರ್ ಕೂಡ ಬಳಸಿಲ್ಲ, ಮತ್ತು ನಾವು ಮೈದಾ ಹಿಟ್ಟನ್ನು ಬಳಸಿಲ್ಲ. ಬರೀ ಗೋಧಿ ಹಿಟ್ಟಿಂದ ಮಾಡ್ಕೊಂಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ಕೇಕು. ವೆನಿಲಾ ಸ್ಪಾಂಜ್ ಕೇಕು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಈಗ ನೋಡಿ ವೆನಿಲಾ ಸ್ಪಾಂಜ್ ಕೇಕು ರೆಡಿ ಆಗಿದೆ, ಎಷ್ಟು ಸಾಫ್ಟಾಗಿ ಆಗಿದೆ. ಸೊ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ನಾವು ಸ್ನ್ಯಾಕ್ಸ್ಗೆ ಬಾಕ್ಸಿಗೆ ಕೂಡ ಈ ರೀತಿ ಮಾಡಿ ಕೇಕ್ ಕೊಡ್ಬೋದು. ಟೀ ಟೈಮ್ಗೂ ಕೂಡ ಈ ರೀತಿ ಕೇಕ್ನ ಎಲ್ಲರೂ ತಿನ್ಬೋದು. ಸೊ ನಾನು ಮಾಡೋ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.